ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಒಂದು ಸರ್ವೆ ವರದಿಯ ಪ್ರಕಾರ ಒಂದು ಅಚ್ಚರಿಯ ಮಾಹಿತಿಯನ್ನು ಕೊಡಲೇಬೇಕು. ಈ 30 ವರ್ಷಗಳ ಹಿಂದೆ 24,000 ಸಿಂಗಲ್ ಥಿಯೇಟರ್ ಇದ್ದುವಂತೆ ಭಾರತದಲ್ಲಿ. ಈಗ ಕೇವಲ 6,000 ಸಂಖ್ಯೆಗೆ ಇಳಿದಿರೋದು. ತಮಿಳುನಾಡಿನಲ್ಲಿ ಮೇ 17ರಿಂದ 10 ದಿನಗಳ ಕಾಲ 400ಕ್ಕೂ ಅಧಿಕ ಸಿನಿಮಾ ಸಿಂಗಲ್ ಥಿಯೇಟರ್ಗಳು ಈಗಾಗಲೇ ಸ್ಥಗಿತಗೊಂಡಿದ್ದಾವೆ. ಕರ್ನಾಟಕದಲ್ಲೂ ಇದೇ ಕತೆ ವ್ಯತೆಯೂ ಶುರುವಾಗಿದೆ. ಈಗಾಗಲೇ ಕಾವೇರಿ ಥಿಯೇಟರ್ನ ಮುಚ್ಚಲಾಗಿದೆ. ಈ ಥರದ ಅನೇಕ ಥಿಯೇಟರ್ಗಳು ಹಳ್ಳಿ ಕಡೆಗೆ ಸ್ಟಾರ್ ಸಿನಿಮಾ ಬಂದರೆ ಮಾತ್ರ ಓಪನ್ ಮಾಡ್ತಾರೆ, ಬೇರೆ ದಿನಗಳಲ್ಲಿ ಮುಚ್ಚುವ ಪರಿಸ್ಥಿತಿಯೂ ಕೂಡ ಇದೆ. ಹಾಗಾಗಿ ಸ್ಟಾರ್ ಆ್ಯಕ್ಟರ್ಸ್ಗಳು ಎಚ್ಚೆತ್ತುಕೊಳ್ಬೇಕು. ವರ್ಷಕ್ಕೆ ಒಂದು 2-3 ಸಿನಿಮಾಗಳನ್ನು ಕೊಟ್ಟರೆ ಖಂಡಿತವಾಗಿಯೂ ಸಿಂಗಲ್ ಥಿಯೇಟರ್ಗಳು ಬದುಕಿಕೊಳ್ತವೆ. ಇಲ್ಲದೇ ಇದ್ದರೆ ಸ್ಟಾರ್ ಆ್ಯಕ್ಟರ್ಗಳ ದೊಡ್ಡ ದೊಡ್ಡ ಸಿನಿಮಾಗಳು ಬಂದರೂ ಕೂಡ ಅದನ್ನು ರಿಲೀಸ್ ಮಾಡಲಿಕ್ಕೂ ಥಿಯೇಟರ್ಗಳಿಲ್ಲದ ಪರಿಸ್ಥಿತಿ ಬರುತ್ತೆ. ಆ ರೀತಿಯಾಗಿದೆ ಚಿತ್ರಮಂದಿರಗಳ ಪರಿಸ್ಥಿತಿ. ಕರೆಂಟ್ ಬಿಲ್ ಕೂಡ ಕಟ್ಟಲಿಕ್ಕೂ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಥಿಯೇಟರ್ ಮಾಲೀಕರು. ಇದು ನೈಜ ಸತ್ಯವೂ ಕೂಡ.